ತಮ್ಮನೇಲಿ ನೋಡಿ ಕಾಂಟ್ರವರ್ಸಿ ಬಗ್ಗೆ ಮಾತಾಡ್ತೀನಿ ಅನ್ಕೊಂಡ್ರಾ? ನೋ ವೇ. ಯಾಕಂದ್ರೆ ಕಾಂಟ್ರವರ್ಸಿ ಅನ್ನೋದು ಆರೋಗ್ಯಕರವಾಗಿ ಇದ್ದಾಗ ಕಾಂಟೆಂಟ್ ತರ ಕಾಣಿಸುತ್ತೆ, ನೋಡೋರಿಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಅದರಿಂದ ಯೂಟ್ಯೂಬ್ ಅಲ್ಲಿ ಕೂಡ ಸೌಂಡ್ ಕ್ರಿಯೇಟ್ ಆಗುತ್ತೆ, ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಗ್ರೋತ್ ಗೆ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಕಾಂಟ್ರವರ್ಸಿ ಅನ್ನೋದು ಒಬ್ರನ್ನೇ ಗುರಿ ಮಾಡಿ ಗುಮ್ಮೋ ಹಾಗೆ ಇರಬಾರ್ದು. ಕಾಂಟ್ರವರ್ಸಿ ಅನ್ನೋದು ಪರ್ಸನಲ್ ಜಗಳವಾಗಿ ಕನ್ವರ್ಟ್ ಆಗಬಾರ್ದು. ಕಾಂಟ್ರವರ್ಸಿ ಅನ್ನೋದು ನೋಡೋರಿಗೆ ಇವು ಯಾವ ಗುರು ಕಿತ್ತಾಡ್ಕೊಂಡು ಸಾಯ್ತವೆ ಯಾವಾಗ್ಲೂ ಅನ್ನೋ ಮಟ್ಟಕ್ಕೆ ನೆಗೆಟಿವಿಟಿ ಸ್ಪ್ರೆಡ್ ಆಗಬಾರ್ದು. ಸೊ ಯಾರು ಏನಾದ್ರೂ ಮಾಡ್ಕೊಳ್ಳಿ, ನಮ್ಮ ಗುರಿ ಎಂಟರ್ಟೈನ್ಮೆಂಟ್ ಮಾಡೋದು ಅಷ್ಟೇ ಮರಿ. ಹಾಗಂತ ನೀವೇನಾದ್ರೂ ಯಾಮಾರಿ ನಮ್ ತಂಟೆಗೆ ಬಂದ್ರೆ ಕಟ್ಬಿಡ್ತೀವಿ ನಿಮ್ಗೊಂದು ಗೋರಿ. ಸ್ನೇಹಿತರೆ ಬನ್ನಿ ಇವಾಗ ಮಂಜಣ್ಣನ ಪಾರ್ಟ್ 2 ರೋಸ್ಟ್ ವಿಡಿಯೋನ ಶುರು ಮಾಡುವ. ನೀನು ಸುಟ್ಟಾಕಿದ್ದು ಒಂದು ವ್ಯಾನು, ಅದರಲ್ಲಿ ಇದ್ದಿದ್ದು ಇಬ್ರು ಹೆಣ್ಮಕ್ಳು. ಏನಿದು? ಅವ್ರು ನಂಬ್ಕೊಂಡಿದ್ದರು 3. ನೀನ್ ಕೊಡಬೇಕಾಗಿರೋದು 4 ಲಕ್ಷ. ವೈ ಕೊಡಲ್ಲ ಅಂದ್ರೆ ಹೇ, ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆರಳು 5 ಕೋಟಿ ಕನ್ನಡಿಗರ ಶಕ್ತಿ, ಮುಷ್ಟಿ ಮಾಡಿ ಮಗನೇ ಹೊಡೆದಂದ್ರೆ ಎದ್ದು ಬಂದಿರೋ ಚರಿತ್ರೆಲೇ ಇಲ್ಲ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಲ್ಲ ಗುರು, ಯಾರೋ ಒಂದ್ ವ್ಯಾನ್ ಸುಟ್ಟಾಕ್ಬೇಕಾದ್ರೆ ಅದರಲ್ಲಿ ಇಬ್ರು ಹೆಣ್ಮಕ್ಳು ಏನ್ ಮಾಡ್ತಿದ್ರು, ಅವರನ್ನ 3 ಜನ ಯಾಕೆ ನಂಬ್ಕೊಂಡಿದ್ರು, ಇವಾಗ 4 ಲಕ್ಷನ ಯಾರು ಏನಕ್ಕೆ ಯಾರಿಗ್ ಕೊಡ್ಬೇಕು, ಯಾರು ಕೊಡಲ್ಲ ಅಂತವ್ರೆ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಅದರಲ್ಲಿ ಬೇರೆ 5 ಬೆರಳುಗಳನ್ನ ಮುಷ್ಟಿ ಮಾಡಿ ಹೊಡೆದ ಅಂದ್ರೆ ಎದ್ದು ಬಂದಿರೋ ಚರಿತ್ರೆನೇ ಇಲ್ವಂತೆ. ಲೋ ಮಂಜಣ್ಣ, ಆ ನಿನ್ನ 5 ಬೆರಳುಗಳನ್ನ ಮುಷ್ಟಿ ಮಾಡಿ ಹೊಡೆಯೋದೆಲ್ಲ ನಿಂಗೆ ಸೂಟ್ ಆಗಲ್ಲ. ಅದ್ರ ಬದಲು ಆ 5 ಬೆರಳುಗಳನ್ನ ಹಿಂಗ್ ಮಾಡ್ಕೆಬಿಟ್ಟು ನಿನ್ ತಿಕ್ ಎಟ್ಕೆ ಬಿಡು. ಬನ್ರಿ ಗುರು, ನೋಡ್ ಗುರು, ಟ್ರೈನ್ ಎಷ್ಟು ಸ್ಲೋ ಆಗಿ ಹೋಗ್ತೈತೆ, ಆದ್ರೆ ಪಂಚರ್ ಆಗ್ಬಿಟ್ಟದೆ ಗುರು. ಸ್ಟೆಪ್ನಿ ತಗೊಂಡ್ರಿ ಗುರು, ಸ್ಟೆಪ್ನಿ ಹಾಕ್ಬಿಟ್ಟು ಪಂಚರ್ ಹಾಕಿ ಕಳ್ಸೋಣ. ಅರೆ ಹೌದಾ ಮಂಜಣ್ಣ, ಪಂಚರ್ ಆಗ್ಬಿಡ್ತಾ? ಸ್ಟೆಪ್ನಿ ತಕೊಂಡು ಬೇಗ ಬರ್ಬೇಕಾ? ಸರಿ ನಾನು ಸ್ಟೆಪ್ನಿ ತಕೊಂಡು ಗುಡುಗುಡ್ನೆ ಓಡ್ ಬರ್ತೀನಿ. ಅಷ್ಟರಲ್ಲಿ ನೀನು ಪಂಚರ್ ಆಗಿ ಸ್ಲೋ ಆಗಿ ಹೋಯ್ತಿರೋ ಟ್ರೈನ್ ನ ಆ ನೀನ್ ಕರಿಗುಂಡಂಗಿರೋ ತಲೆ ಕೊಟ್ಟು ನಿಲ್ಸಿರು, ಬೇಗ ಬರ್ತೀನಿ ಆಯ್ತಾ? ನಾವು ಏನೇ ಕೆಲಸ ಮಾಡಕ್ ಹೋದ್ರು ಸುಮ್ಮನೆ ಇದ್ರೆ ಯಾವ ಕಲ್ಲೂ ಸಿಲಿಯಾಗಲ್ಲ ಗುರು. ಅದೇ ರೀತಿ ನೇಗ್ಲಿ ಉಳಕ್ ಹೋದ್ರೆ ನೋವು ಅಂತ ನೀವು ತಿಳ್ಕೊಂಡ್ರೆ ಯಾವ ಭೂಮಿನ ಫಲನೂ ಕೊಡೋದಿಲ್ಲ. ಅದೇ ರೀತಿ ತಂದೆ ಮಗನ್ ಬೈದ್ರೆ ತಪ್ಪು ಅಂತ ನೀವು ತಿಳ್ಕೊಂಡ್ರೆ ಯಾವ ಮಕ್ಳು ಮುಂದೆ ಇರೋದಿಲ್ಲ. ವಾವ್, ಏನ್ ಮಂಜಣ್ಣ ಇಂತ ಮೋಟಿವೇಶನ್ ಮಾತಾಡ್ಬಿಟ್ಟೆ. ನಿಜ ಗುರು, ನಮ್ಮ ಮಂಜಣ್ಣ ಹೇಳ್ತಿರೋದು ನಿಜ. ಇನ್ಸ್ಟಾಗ್ರಾಮ್ ಅಲ್ಲಿ ಬರೀ ಇಂಥವ್ರೆ ಸಿಗ್ತಾರಲ್ಲ ಅಂತ ನಾವು ನೋಡ್ಕೊಂಡು ಸುಮ್ಮನೆ ಇದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಒಂದು ಇಂಥವ್ರನ್ನ ಅನ್ಫಾಲೋ ಮಾಡ್ಬೇಕು, ಇಲ್ವಾ ಇನ್ಸ್ಟಾಗ್ರಾಮ್ನೇ ಅನ್ಇನ್ಸ್ಟಾಲ್ ಮಾಡ್ಬೇಕು, ಅಲ್ವಾ ಮಂಜಣ್ಣ? ಯು ಆರ್ ಕರೆಕ್ಟ್. ಭೂತವಿಲ್ಲ, ಪಿಚಾಚಿ ಇಲ್ಲ, ಇದ್ದರೆ ನಾನಿಲ್ಲ. ಏನ್ ಮಂಜಣ್ಣ ಅದು ಇನ್ನೊಂದ್ಸಲ ಹೇಳೋ. ಭೂತವಿಲ್ಲ, ಪಿಚಾಚಿ ಇಲ್ಲ, ಇದ್ದರೆ ನಾನಿಲ್ಲ, ಅಂಜಿಕೆಯೇ. ಯಾಕ ಇರ ತಡಿಯ. ಭೂತ ಇಲ್ಲ, ಪಿಸಾಚಿ ಇಲ್ಲ, ಇದ್ದರು ನೀನಿಲ್ವಾ? ಅದು ನಿಜನೇ ಬಿಡು, ನೀನೇ ಇದೆಯಲ್ಲ ನಮ್ಗೆಲ್ಲ ಕಾಟ ಕೊಡೋಕೆ. ಅವೆಲ್ಲ ಯಾಕಿರ್ತವೆ ಇಲ್ಲಿ? ಯೋ ಮಂಜಣ್ಣ, ಈ ವಿಡಿಯೋ ನೋಡಿದ್ಮೇಲೆ ನಂಗೆ ಬೇಜಾರಾಗಿದ್ದು ಏನಂದ್ರೆ, ಹೆಂಗೋ ಜೀವನದಲ್ಲಿ ಸಿಗದೆ ಇರೋ ನೆಮ್ಮದಿ ಇಲ್ಲಾದ್ರೂ ಸಿಗುತ್ತೇನೋ ಅಂತ 6 ಅಡಿ 3 ಅಡಿ ಮೌಂಟ್ ಎವರೆಸ್ಟ್ ಒಳಗೆ ರಿಪ್ಪಾಗಿ ರೆಸ್ಟ್ ಮಾಡ್ತಿರೋ ಆತ್ಮಕ್ಕೆ ಆಘಾತ ಉಂಟಾಗೋ ಹಾಗೆ ಹಾಡು ಹೇಳ್ಕೊಂಡು ಕಾಟ ಕೊಡ್ತಿದ್ಯಲ್ಲ, ಇದು ನ್ಯಾಯವೇ? ನೀನೇ ಹೇಳು ಮಂಜಣ್ಣ, ಇದು ನ್ಯಾಯವೇ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಓ ಮಂಜಣ್ಣ, ಕೂಲ್ ಸಮಾಧಾನ. ನೀನ್ ಹೇಳ್ತಿರೋದು ಸರಿನೇ. ಎಣ್ಣೆ ಹೊಡೆಯೋ ಬದಲು ಎಳ್ನೀರ್ ಕುಡೀರಿ, ಅದು ಆರೋಗ್ಯಕ್ಕೆ ಒಳ್ಳೇದು ಅಂತ. ಆದ್ರೆ ಬೇರೆಯವರು ಎಣ್ಣೆ ಹೊಡೆದು ಹಾಸ್ಪಿಟ್ಲಿಗೆ ಲಕ್ಷ ಕಟ್ಟೋದು ಹಂಗಿರ್ಲಿ. ನೀನ್ ಹಿಂಗೆ ಮುಕ್ಲಿ ಕಿತ್ತೋಗಂಗೆ ಮುಕ್ಕರ್ಕೊಂಡು ಅರ್ಚ್ಕೊಂಡು ಕಿರ್ಚ್ಕೋಬೇಡ. ಆಮೇಲೆ ಕತ್ತಲಿರೋ ಗಂಟ್ಲು ಪೆಟ್ಗೆ ನೀನ್ ಕಿರ್ಚೋ ಫೋರ್ಸ್ಗೆ ಕುಂಡಿ ಕೆಳಗಿಂದ ಕಿತ್ಕೊಂಡು ಆಚೆ ಬಂದ್ಬಿಟ್ಟೋದು. ಆಮೇಲೆ ನೀನೇ ಹಾಸ್ಪಿಟ್ಲಿಗೆ ಲಕ್ಷ ಕಟ್ಬೇಕಾಗತ್ತೆ. ಸೊಂಟ ಸೊಂಟ ಕಣ್ಣ 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 ಸೊಂಟ ಕಣ್ಣ ಕಣ್ಣ ಸೊಂಟ ಏ ಸೊಂಟ ಏ ಸೊಂಟ ಕಣ್ಣ 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 ಸೊಂಟ ಕಣ್ಣ ಕಣ್ಣ ಏ ಸೊಂಟದ ಶಿಷ್ಯ ಏ ಡ್ಯಾಡೆ ಓ ಶಿಷ್ಯ. ಅಕ್ಕತ್ತಾಗಿ ಸೊಂಟ ಅನ್ಕೊಂಡು ಯಾಕಣ್ಣ ನಿನ್ನ ಕುಂಡಿಗಳನ್ನ ಅತ್ಲಾಗಿತ್ಲಾಗೆ ತೈತಕ ಅಂತ ಕುಣಿಸ್ಕೊಂಡು ಕ್ವಾಟ್ಲೆ ಕೊಡ್ತಿದೀಯಾ? ಅಣ್ಣ ಇನ್ನು ಏನೋ ಬೇಕಣ್ಣ. ಓಹೋ, ನಿಮ್ಗೆ ಇನ್ನೂ ಏನೋ ಬೇಕು ಅಂದ್ರೆ ಒಂದೆರಡು ಲೈನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊಂಟದ ವಿಷಯ, ಸೆಡ್ಡಿಗೆ ಬಾರೋ ಶಿಷ್ಯ, 8 ಆಣಿ ಚಾಕ್ಲೇಟು, ಸೆಡ್ಡಲ್ಲಿ ಕೊಡ್ತೀವಿ ಆ ನಿನ್ನ ಕುಂಡಿಗೆ 2 ಏಟು, ತಿನ್ನೋಕ್ ಚಂದ ಬೆಳಗಾವಿ ಕುಂದ, ನಿನ್ ಕುಂಡಿಗೆ ಬರೆ ಹಾಕಿದ್ರೆ ಆಗತ್ತೆ. ಆನಂದ ಪರಮಾನಂದ. ನಮಸ್ಕಾರ. ದಯವಿಟ್ಟು ನನ್ ಒಂದೇ ಒಂದು ಕಿವಿ ಮಾತು ಗುರು. 6 ಕೋಟಿ ಕನ್ನಡಿಗರು ಒಂದೇ ಒಂದು ಕಿವಿ ಮಾತು. ಯಾಕಂದ್ರೆ ಏನ್ ಕಿವಿ ಮಾತಂದ್ರೆ, ನಾನು 10 ವರ್ಷದಿಂದ ಕನಸುಗಳು, ನಾನು ಒಂದೇ ಒಂದ್ಸರಿ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು, ಬಿಗ್ ಬಾಸ್ ಅಲ್ಲಿ ಗೆಲ್ಬೇಕು ಅಂತ. ಏನ್ ಮಂಜಣ್ಣ ನೀನು ಏನ್ ಮಾತಾಡ್ತಾ ಇದೀಯಾ? ಬಿಗ್ ಬಾಸ್ ಮನೆಗೆ ಹೋಗಕ್ಕೆ ನೀನ್ ಯಾಕೆ ರಿಕ್ವೆಸ್ಟ್ ಮಾಡ್ಕೋಬೇಕು? ಅದೊಂಥರ ನಿಮ್ಮಂತವ್ರಿಗೆಲ್ಲ ತವ್ರ ಮನೆ ಇದ್ದಂಗಲ್ವಾ? ಅಂದ್ರೆ ಹುಚ್ಚುಚ್ರಂಗ್ ಆಡೋರ್ನ ಇಲ್ವಾ ಊರ್ ಬಾಗ್ಲ ಆಗಿರೋರ್ನೇ ಅಲ್ವಾ ಅಲ್ಲಿಗೆ ಕರ್ಕೊಳ್ಳೋದು, ಅಲ್ಲಿ ಗೆಲ್ಸೋದು.
ನಾರ್ಮಲ್ ಆಗಿರೋರು ಸಹ ಆ ನಿಮ್ಮ ತವ್ರ ಮನೆಗೆ ಹೋದ್ರೆ ಬೆರ್ಗಿಡ್ಕೊಂಡು ಬೆಪ್ಪಾಗಿ ಜನಗಳ ಕೈಲಿ ಬೇಜಾರು ಉಗಿಸ್ಕೊಂಡು ಆಚೆ ಬರ್ತಾರೆ. ಅಂತದ್ರಲ್ಲಿ ನಿಮ್ಮ ತವ್ರ ಮನೆಗೆ ನೀನು ಹೋಗೋಕೆ ನಾವು ಸಪೋಟ ಮಾಡದೇ ಇರ್ತೀವ. ಸಪೋಟ, ಮೂಸಂಬಿ, ದ್ರಾಕ್ಷಿ, ದಾಳಿಂಬಿ ಎಲ್ಲಾನು ಮಾಡ್ತೀವಿ. ಹೋಗುವೆ ಬಿಡು, ಗೆಲ್ಲುವೆ ಬಿಡು. ಶಕುನಿ ಅಂದರ ಅರ್ಥ ಗೊತ್ತೇ? ಶೇಂದ್ರ ಶತ್ರಾತ್ರವಿಲ್ಲದೆ ಕೂನ ಕುರುಕೂಳವನ್ನೇ ನೀ ಅಂದ್ರೆ ನಿರ್ಮಲ ಮಾಡುವ ಈ ಶಕುನಿ. ಇದಲ್ಲ ಅದು ಶಕುನಿ ಅಂದ್ರೆ ಅರ್ಥ ಗೊತ್ತಾ? ಶಾ ಅಂದ್ರೆ ಸತ್ರತ್ರವಿಲ್ಲದೆ, ಕು ಅಂದ್ರೆ ಕುರ್ಕುರೆ ಎಲ್ಲವನ್ನು, ನೀ ಅಂದ್ರೆ ನಿರ್ಮಲ ಮಾಡುವವನು ಅಂತ ಅರ್ಥ. ಅಬ್ಬಬ್ಬಬ್ಬಬ್ಬಾ, ಮಂಜಣ್ಣನ ಈ ನಟನೆಯನ್ನ ನೋಡಿ ನಾನು ಸಹ ಮಂಜಣ್ಣನಿಗೋಸ್ಕರ ಒಂದೆರಡು ಡೈಲಾಗ್ಗಳನ್ನ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಮ್ಯೂಸಿಕ್ ಅನ್ನು ಹಾಕಿ. ಗೆಲವೆಲವೋ ಮಂಜಣ್ಣ, ಈ ನಿನ್ನ ಅಭಿನಯ, ವಾಕ್ಚಾತುರ್ಯ ಇವೆಲ್ಲವನ್ನು ಆ ಶಕುನಿ ಬದುಕಿದ್ದು ನೋಡಿದ್ದೆ ಆಗಿದ್ದರೆ ಮಹಾಭಾರತವೇ ನಡೆಯುತ್ತಿರಲಿಲ್ಲ. ಯಾಕೆಂದರೆ ಈ ನಿನ್ನ ಅವತಾರ, ಆಕಾರ, ಘೋರ, ಭಾರ, ಕಾರ ಇವೆಲ್ಲವನ್ನು ಕಂಡ ಶಕುನಿ ಅವನ ಸಾಮಾನನ್ನ ಅವನೇ ಅಂತ ಇಸುಕೊಂಡು ಸಾವನ್ನಪ್ಪುತ್ತಿದ್ದ. ಆದ್ರೂ ಮಂಜಣ್ಣ, ಈ ನಟನೆ ಅನ್ನೋದು, ಈ ನಿನ್ನ ನಟನೆಯನ್ನ ನೋಡ್ಬಿಟ್ರೆ ನಡುಬೀದಿಯಲ್ಲಿ ಕಕ್ಕೋ ಅಂತ ನಕ್ಕೊಂಡು ಕಕ್ಕಾವಿಕ್ಕಿಯಾಗಿ ಓಡ್ಬಿಡುತ್ತೆ ಅಷ್ಟೇ. ಓ ಮಂಜಣ್ಣ, ನಿಧಾನ. ಚಿಮ್ನೇರ್ಲೆ ಹಣ್ಣನ್ನ ಚಿಂತಾ ಇದ್ರೆ ಆರೋಗ್ಯಕ್ಕೆ ಒಳ್ಳೇದೇ. ಆದ್ರೆ ನೀನ್ ಸ್ವಲ್ಪ ಸಮಾಧಾನದಿಂದ ತಿನ್ನು. ವಿಡಿಯೋ ಮಾಡೋ ಬರ್ದಲ್ಲಿ ಬೀಜದ ಸಮೇತ ನುಂಗ್ಬಿಟ್ಟು ಬೀಜ ಹೋಗಿ ಕುಂಡಿಲಿರೋ ಕಿಂಡಿಗೆ ಲಾಕ್ ಹಾಕ್ಬಿಟ್ಟು ಕಕ್ಕ ಮಾಡೋ ಕಷ್ಟ ಆಗ್ಬಿಟ್ಟದು. ಆಮೇಲೆ ಏನಿಲ್ಲ, ಬೆರಳಾಕ್ಬಿಟ್ಟು ಅಂತ ಗಣಿಗಾರಿಕೆ ಮಾಡ್ಬೇಕಾಗತ್ತೆ ಅಷ್ಟೇ. ಬಡವ್ರ ಮನೆಯಲ್ಲಿ ನಾವು ಹುಟ್ಟಬಾರ್ದು ಗುರು, ನಿಜವಾಗ್ಲು ಇದೇ ಗುರು ನಮ್ಮ ಪಾಲು. ನನ್ನ ಹೊಟ್ಟೆ ಪಾಡು ಏನು ಯಾರಿಗೆ ಹೇಳೋದು? ಉಪ್ಪು ಹಣ್ಣು ಹಾಕೊಂಡು ಉಪ್ಪು ನೀರ್ ಹಾಕೊಂಡು ತಿನ್ಬೇಕು. ಲೋ ಮಂಗಣ್ಣ, ಸಾರಿ ಮಂಜಣ್ಣ, ಓದ್ ವಿಡಿಯೋದಲ್ಲಿ ನೋಡಿದ್ರೆ ರೇ, ನಾನ್ ಶ್ರೀಮಂತರ ಹೊಟ್ಟೆಲ್ಲಿ ಹುಡ್ತೀನಿ ಅಂತ ನಾನೇನ್ ತಪಸ್ ಮಾಡ್ಕೊಂಡ್ ಬಂದಿಲ್ಲ ರೀ ಅಂತೀಯ. ಇಲ್ಲಿ ನೋಡಿದ್ರೆ ನಾನು ಬಡವ ಅಂತ ಅನ್ಬಿಟ್ಟು ಉಪ್ಪಿಗೆ ನೀರ್ ಹಾಕೊಂಡು ಮುದ್ದೆ ನುಂಗ್ತಿದೀಯ. ಏನ್ ನಿನ್ ಕತೆ? ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಆಮೇಲೆ ಈ ವಿಡಿಯೋನ ಮಾಡಿರೋ ಆ ಮೊಬೈಲು ಕಮ್ಮಿ ಅಂದ್ರೂ 7,000 ರಿಂದ 8,000 ಇರುತ್ತೆ. ನೀನ್ ನೋಡಿದ್ರೆ ಉಪ್ಪಿಗೆ ನೀರ್ ಹಾಕೊಂಡು ಮುದ್ದೆ ನುಂಗೋ ಅಷ್ಟು ಬಡವ ಅಂತಿದೀಯ. ಲೋ ಮಂಜಣ್ಣ, ನೀನ್ ಪ್ರತಿ ಒಂದ್ ವಿಡಿಯೋದಲ್ಲೂ ಒಂದೊಂದರ ಡಿಸ್ಕಿ ಡಿಸೈನ್ ಅವತಾರಗಳನ್ನ ನೋಡಿ ಅನಿಯನ್ ಮೂವಿ ತರ ಕನ್ನಡದಲ್ಲಿ ಯಾರಾದ್ರೂ ನಿನ್ನ ಹಾಕೊಂಡು ಬನಿಯನ್ ಅಂತ ಮೂವಿ ಮಾಡಿದ್ರೆ ನೀನ್ ಬಾಂಡ್ಲಿ ತಲೆಯಾಣೆಗೂ ಬಾಕ್ಸ್ ಆಫೀಸು ಬ್ಲಾಕ್ ಬಸ್ ಸ್ಟ್ಯಾಂಡ್ ಆಗೋದಂತೂ ಬಗ್ದು ತಿಂದು ಬಿಡ್ತೀನಿ. ನಾನು ಯಾವ ಮಾಂಸನೂ ಬಿಡಲ್ಲ, ಯಾವ್ದು ಬಿಡಲ್ಲ, ತಿಂದು ಬಿಡ್ತೀನಿ. ನನ್ನ ಪ್ರಾಣ ನರ ಮಾಂಸ ಅಂದ್ರೆ ತುಂಬಾ ಇಷ್ಟ ನನಗೆ. ಇವಾಗ ಇನ್ಸ್ಟಾಗ್ರಾಮ್ ಪೂರ್ತಿ ಬನ್ರ ಅನ್ಕೊಂಡು ಸಿಡ್ಲು ಹೊಡೆದಿರೋ ಸಿಂಗ್ಲಿಕ್ ನಂಗೆ ಆಡ್ಕೊಂಡು ನಮ್ ತಲೆ, ಲಿವರ್, ಲಂಗ್ಸ್, ಬೋಟಿ, ಕಲಿಜ, ಜಠರ ಎಲ್ಲಾನು ತಿಂದಾಕ್ಬಿಟ್ಟಿದ್ಯಾ. ಇನ್ನೇನ್ ತಿನ್ನೋದ್ ಬಾಕಿ ಇದೆ ಹೇಳು? ಇನ್ನು ಉಳಿದಿರೋದು ಒಂದೇ, ಅದು ನಮ್ಮೆಲ್ಲರ ತುಪ್ಪ ಬೇಕಾ? ತುಪ್ಪ ಚುಪ್ 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 ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯಿತು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ವಿಡಿಯೋ ಕೊನೆಯಲ್ಲಿ ಯಾವಾಗ್ಲೂ ಹೇಳೋದನ್ನ ಹೇಳಲೇಬೇಕು ಅಲ್ವಾ? ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.